ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೆಲವು ಸುದ್ದಿಗಳು ಬರ್ತಿದ್ದಾವೆ. ನಿನ್ನೆ ಈಗಾಗಲೇ ಸುದ್ದಿ ಬಂದಿತ್ತು, ಅಂದ್ರೆ ಶಾಂತಿ ಮಾತುಕತೆಗಳು ವಿಫಲವಾಗಿರೋ ಬಗ್ಗೆ ನೋಡಬಹುದು. ವಾರ್ ಕಂಟಿನ್ಯೂಸ್. ನೆತನ್ಯಾಹು ಸೇಸ್ ಇಸ್ರೇಲ್ಸ್ ಎನಿಮೀಸ್ ಆರ್ ನೌ ಫೈಟಿಂಗ್ ಫಾರ್ ಸರ್ವೈವಲ್. ಎಸ್ಪೆಷಲಿ ಇದು ಲೆಬನಾನ್ ವಿಚಾರದಲ್ಲಿ ಹೇಳ್ತಿರೋಂಥದ್ದು. ನೋಡಬಹುದು, ನೆತನ್ಯಾಹು ವಿಸಿಟೆಡ್ ಸದರ್ನ್ ಲೆಬನಾನ್ ವಿತ್ ಟಾಪ್ ಕಮಾಂಡರ್ಸ್ ಅಂಡ್ ಸೆಡ್ ದ ವಾರ್ ಕಂಟಿನ್ಯೂಸ್, ಆಡಿಂಗ್ ದಟ್ ಇಸ್ರೇಲ್ಸ್ ಎನಿಮೀಸ್ ಆರ್ ನೌ ಫೈಟಿಂಗ್ ಫಾರ್ ಸರ್ವೈವಲ್. ಈಗಾಗಲೇ ಇರಾನ್ ಇಸ್ರೇಲ್ ಲೆಬನಾನ್ ನ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ನಾವು ಮಾತುಕತೆಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿತ್ತು. ಅನಂತರ ಮಾತುಕತೆಗೆ ಬಂತು, ಬಟ್ ಅಲ್ಲಿ ಫೇಲ್ ಆಗಿದೆ ಮಾತುಕತೆಗಳು. ಈಗ ಇಸ್ರೇಲ್ ಇನ್ನು ಜೋರಾಗಿ ಅಟ್ಯಾಕ್ ಮಾಡುತ್ತೆ. ಜೊತೆಗೆ ಮೇ ಬಿ ಮುಂದಿನ ವಾರದಿಂದ ಮತ್ತೆ ಇರಾನ್ ಮೇಲೂ ಕೂಡ ಬೀಳ್ಬೋದೇನೋ ಗೊತ್ತಿಲ್ಲ. ಯಾಕಂದ್ರೆ ಅಮೆರಿಕ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ರೆ ಈ ಯುದ್ಧ ಮತ್ತೆ ಶುರುವಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಜೊತೆಗೆ ನೋಡಬಹುದು, ಯುಎಸ್ ಟು ಬಿಗಿನ್ ಬ್ಲಾಕೇಡ್ ಆಫ್ ಇರಾನಿಯನ್ ಪೋರ್ಟ್ಸ್ ಫ್ರಮ್ ಏಪ್ರಿಲ್ 13 ಸೇಸ್ ಸೆಂಟ್ಕಾಮ್. ಏಪ್ರಿಲ್ 13ನೇ ತಾರೀಕಿಂದ ಇರಾನ್ ನ ಪೋರ್ಟ್ ಗಳನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸೆಂಟ್ರಲ್ ಕಮಾಂಡರ್ ಹೇಳಿದೆ. ಅಂದ್ರೆ ಇರಾನ್ ನಿಂದ ಯಾವುದೇ ರೀತಿ ಆಯಿಲ್ ಆಚೆ ಹೋಗಬಾರ್ದು, ಅವ್ರಿಗೆ ಇನ್ಕಮ್ ಬರಬಾರ್ದು ಅನ್ನೋದೇ ಟಾರ್ಗೆಟ್. ಎಸ್ಪೆಷಲಿ ಇರಾನ್ ನಿಂದ ಚೈನಾಗೆ ಹೋಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ಪ್ರತಿಯಾಗಿ ಚೈನಾ ಕೂಡ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಲೋಡ್ ಆಗೋದನ್ನೇ ಸ್ಟಾಪ್ ಮಾಡ್ಬಿಟ್ರೆ ಪೋರ್ಟ್ ಅಲ್ಲಿ ಈ ರೀತಿಯ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದೆ. ಬಟ್ ಇದು ಸಾಧ್ಯ ಆಗುತ್ತಾ ಕಾದು ನೋಡಬೇಕಾಗಿದೆ. ಏನು ಈ ಎಲ್ಲ ಸುದ್ದಿಗಳು ಬಂದ ನಂತರ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಕ್ರೂಡ್ ಅಲ್ಲಿ ಮೋರ್ ದನ್ 6% ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬ್ರೆಂಟ್ ಅಲ್ಲಿ. ಹಾಗೆ WTI ಅಲ್ಲೂ ಕೂಡ ನಿಯರ್ಲಿ 8% ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎರಡು ಕಡೆ ರ್ಯಾಲಿ ಇದೆ. ಖಂಡಿತ ಇದು ಮಾರ್ಕೆಟ್ ನ ಮೇಲೆ ಪ್ರಭಾವ ಬೇರೆ ಬರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಒಂದು ಸಬ್ಸಿಡಿಯರಿಯಲ್ಲಿ ಸ್ಟೇಕ್ ಅನ್ನ ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ. ಎರ್ಕೌಂಟ್ ಫಾಂಡ್ರಿಯಲ್ಲಿ 99% ಸ್ಟೇಕ್ ಅನ್ನ ಮಾರಾಟ ಮಾಡುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ವಾಚ್ ಮಾಡಬಹುದು, ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಅಂಬರ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಅಂಬರ್ ರೆಸೋಜೆಟ್ ಅಲ್ಲಿ 50% ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಂಬರ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಸ್ವಿಗ್ಗಿ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ಕೋ ಫೌಂಡರ್ ನಂದನ್ ರೆಡ್ಡಿ ಅವರು ರಿಸೈನ್ ಮಾಡಿದ್ರು. ಅವರು ಪರ್ಸನಲ್ ರೀಸನ್ಸ್ ಅನ್ನ ಕೊಟ್ಟು ರೆಸಿಗ್ನೇಷನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಕೋ ಫೌಂಡರ್ ಆಗಿರೋದ್ರಿಂದ ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಏನಾದ್ರು ರಿಯಾಕ್ಷನ್ ಇರುತ್ತಾ ಸ್ವಿಗ್ಗಿಯಲ್ಲಿ ಇವತ್ತು ಅಂತ. ನಂತರ ಲಾರ್ಸನ್ ಅಂಡ್ ಟೋಬ್ರೋ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ರಿಯಾಲಿಟಿ ಆರ್ಮ್ ಒಂದು ಅಕ್ವಿಸಿಷನ್ ಮಾಡಿದೆ. ಗ್ರೀನ್ ಸ್ಪೇಸಸ್ ಅಥವಾ ಇಂಟರ್ನ್ಯಾಷನಲ್ ಗ್ರೀನ್ ಸ್ಪೇಸಸ್ ಅಲ್ಲಿ ಅಕ್ವಿಸಿಷನ್ ಮಾಡಿದೆ. 100% ಸ್ಟೇಕ್ ಅನ್ನ 1123 ಕೋಟಿಗೆ ಈ ಅಕ್ವಿಸಿಷನ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ LNT ಕೂಡ ಫೋಕಸ್ ಅಲ್ಲಿರುತ್ತೆ. LNT ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ USFDA ಇನ್ಸ್ಪೆಕ್ಷನ್ ಇತ್ತು. ಇನ್ಸ್ಪೆಕ್ಷನ್ ಮುಗಿದಿದೆ ವಿತ್ 0 ಅಬ್ಸರ್ವೇಷನ್. ಈ ಸುದ್ದಿ ಕಾರಣಕ್ಕೆ ಟೊರೆಂಟ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ DGVCL ಕಾಂಟ್ರಾಕ್ಟ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ PC ಜ್ಯುವೆಲರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 447 ಕೋಟಿ ಫಂಡ್ ರೈಸ್ ಅನ್ನ ಮಾಡಿದೆ ವಾರೆಂಟ್ಸ್ ಅನ್ನ ಕನ್ವರ್ಟ್ ಮಾಡೋ ಮೂಲಕ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. PC ಜ್ಯುವೆಲರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗರ್ವಾರೆ ಹೈಟೆಕ್ ಫಿಲ್ಮ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹೊಸದಾಗಿ ಗ್ರಾಫಿಕ್ ಫಿಲ್ಮ್ಸ್, ಕ್ಲೋಕಿಂಗ್ ಫಿಲ್ಮ್ಸ್ ಅಂಡ್ PDLC ಸ್ಮಾರ್ಟ್ ಫಿಲ್ಮ್ಸ್ ಅನ್ನ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಗರ್ವಾರೆ ಹೈಟೆಕ್ ಫಿಲ್ಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಪ್ಯಾಕ್ ಡ್ಯೂರಬಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ PLI ಸ್ಕೀಮ್ ನಡಿ ಗವರ್ನಮೆಂಟ್ ಇಂದ 37.5 ಕೋಟಿ ಇನ್ಸೆಂಟಿವ್ ಸಿಕ್ಕಿದೆ. ಈ ಇನ್ಸೆಂಟಿವ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇಪ್ಯಾಕ್ ಡ್ಯೂರಬಲ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ. 23.5 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ.
ನಂತರ LIC ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಬೋನಸ್ ಕೊಡ್ಬೇಕಾ ಬೇಡವಾ ಇವತ್ತಿನ ಬೋರ್ಡ್ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ. ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು, 1:1 1:2 ಅಥವಾ 2:1 ಯಾವ ರೇಷಿಯೋದಲ್ಲಿ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ ಬೋರ್ಡ್ ಮೀಟಿಂಗ್ ಅಲ್ಲಿ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಬೋರ್ಡ್ ಮೀಟಿಂಗ್ ಇರುವಂತ ಈ ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ, ಜೊತೆಗೆ ಕಂಪನಿ ಏನ್ ಡಿಸಿಷನ್ ತಗೊಳುತ್ತೆ ಅದನ್ನು ಕೂಡ ವಾಚ್ ಮಾಡಬಹುದು. ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇವತ್ತು EV ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ. ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊನ್ನೆನೆ ನಾನು ಇದ್ರ ಬಗ್ಗೆ ಸಪರೇಟ್ ವಿಡಿಯೋನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ದೆಹಲಿ ಸರ್ಕಾರ ಹೊಸ EV ಪಾಲಿಸಿಯನ್ನ ಅನೌನ್ಸ್ ಮಾಡಿದೆ. ಪಬ್ಲಿಕ್ ಸಜೆಷನ್ ಗೆ ಕೊಟ್ಟಿದೆ. 1 ಮಂತ್ ಕಾಲಾವಕಾಶ ಇರುತ್ತೆ. ಪಬ್ಲಿಕ್ ಕೂಡ ಸಜೆಷನ್ ಕೊಡಬಹುದು. ಹಲವು ನಿರ್ಧಾರಗಳನ್ನ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಷೇರುಗಳು ಫೋಕಸ್ ಅಲ್ಲಿರ್ತವೆ. ಈ ಎಲ್ಲ ಷೇರುಗಳನ್ನ ವಾಚ್ ಮಾಡಬಹುದು. ಅದು ಬ್ಯಾಟರಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತವಾಗಬಹುದು, ಚಾರ್ಜಿಂಗ್ ಇನ್ಫ್ರಾದಲ್ಲಿ ಆಗ್ಬಹುದು, ಅಥವಾ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಹುದು. ಕಾರ್ಸ್, 2 ವೀಲರ್ಸ್, 3 ವೀಲರ್ಸ್, ಬಸ್ಸಸ್ ಈ ಎಲ್ಲ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿರ್ತವೆ. ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತವು ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ EV ಸ್ಟಾಕ್ ಗಳಲ್ಲಿ ಇವತ್ತು ಅಂತ. ಇನ್ನು ಇವತ್ತು ರೈಲ್ವೆ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿರ್ತವೆ. ನೋಡಬಹುದು. Railways clears 100 projects worth 1.53 lakh crore in biggest network push this year. 1.5 ಲಕ್ಷ ಕೋಟಿ ಪ್ರಾಜೆಕ್ಟ್ ಅನ್ನ ಕ್ಲಿಯರ್ ಮಾಡಿದೆ ರೈಲ್ವೇಸ್. ಸುಮಾರು 6,000 ಕಿಲೋಮೀಟರ್ ಗಿಂತ ಹೆಚ್ಚಿನ ಹೊಸ ಲೈನ್ಸ್ ಅಂಡ್ ಡಬ್ಲಿಂಗ್ ಎಲ್ಲಾನು ಕೂಡ ಇರುತ್ತೆ. ಮಲ್ಟಿ ಟ್ರ್ಯಾಕಿಂಗ್, ಬೈಪಾಸ್, ಫ್ಲೈಓವರ್ ಅಂಡ್ PM ಗತಿಶಕ್ತಿ ಪ್ಲಾನ್ ಅಡಿ ಈ ಸುದ್ದಿ ಕಾರಣಕ್ಕೆ ರೈಲ್ವೆ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಎಲ್ಲ ಷೇರುಗಳು ಕೂಡ ಫೋಕಸ್ ಅಲ್ಲಿರ್ತವೆ. ರೈಲ್ವೆ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಗಳಲ್ಲಿ ಅಂತ. ಇನ್ನು ರಿಸಲ್ಟ್ ಕಡೆ ಬಂದ್ರೆ ಇವತ್ತು 6 ಕಂಪನಿಗಳ ರಿಸಲ್ಟ್ ಇದೆ. ನೋಡಬಹುದು. ICICI AMC ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತಿದೆ. ಇಂಡಿಯನ್ ಬ್ಯಾಂಕ್ ಇದೆ, ಇನ್ನೋವೇಷನ್ ಇದೆ, ಜಸ್ಟ್ ಡಯಲ್ ಇದೆ, ಸ್ವರಾಜ್ ಎಂಜಿನ್ಸ್ ಇದೆ. ಈ 6 ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೇವೆ. ಈ ರಿಸಲ್ಟ್ ಮೇಲೂ ಕೂಡ ಕಣ್ಣಿಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಈ ಸ್ಟಾಕ್ ಗಳಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಸ್ಟಾಕ್ ಗಳನ್ನ ವಾಚ್ ಮಾಡಿ, ಜೊತೆಗೆ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ನಂಬರ್ಸ್ ಹೇಗಿರುತ್ತೆ, ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಒಂದು RE80 ಓಪನ್ ಇದೆ. ಸಬ್ಸ್ಕ್ರಿಪ್ಷನ್ ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಓಮ್ ಪವರ್ ಟ್ರಾನ್ಸ್ಮಿಷನ್ ಕೂಡ ಓಪನ್ ಇರುತ್ತೆ. ಅಂದ್ರೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಜಸ್ಟ್ 1% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ಓಪನ್ ಇಂದಿನ 4% ಇತ್ತು, ನಂತರ ನೆಕ್ಸ್ಟ್ ಡೇ 2% ಇತ್ತು. ಇವತ್ತು ಜಸ್ಟ್ 1% ಪ್ರೀಮಿಯಂ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ಇದರಲ್ಲಿ ಅಂತ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋಡಬಹುದು. 321 ಪಾಯಿಂಟ್ಸ್ ಅಥವಾ 1.33% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ನಿಕ್ಕೈಯಲ್ಲೂ ಕೂಡ 0.76% ಡೌನ್ ಇದೆ. ಸ್ಟ್ರೈಟ್ ಟೈಮ್ಸ್ 0.35% ಡೌನ್ ಇದೆ. ಹ್ಯಾಂಗ್ಸೆಂಗ್ 0.84% ಡೌನ್ ಇದೆ. ಕೋಸ್ಪಿ 1.12% ಡೌನ್ ಇದೆ. ಶಾಂಘೈ ಕಾಂಪೋಸಿಟ್ 0.17% ಡೌನ್ ಇದೆ. ಜಕಾರ್ತಾ ಕಾಂಪೋಸಿಟ್ ಇದು 10ನೇ ತಾರೀಕಿನ ಪರ್ಫಾರ್ಮೆನ್ಸ್ 2% ಪಾಸಿಟಿವ್ ಇತ್ತು. ಬಟ್ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಗಳು ಎಲ್ಲ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಗಿಫ್ಟ್ ನಿಫ್ಟಿ ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು. 339 ಪಾಯಿಂಟ್ಸ್ ಅಥವಾ 0.71% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಸೆಂಟಿಮೆಂಟ್ ನೆಗೆಟಿವ್ ಇದೆ ಇವತ್ತು. ಮತ್ತೆ ನಮ್ಮ ಮಾರ್ಕೆಟ್ ಡೌನ್ ಆಗೋ ಲಕ್ಷಣ ಕಾಣ್ತಾ ಇದೆ ಆಸ್ ಆಫ್ ನೋ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಕ್ರೂಡ್ ಅಲ್ಲಿ 7% ರ್ಯಾಲಿ ಇದೆ. ಬ್ರೆಂಟ್ ಅಲ್ಲಿ ಗೋಲ್ಡ್ 0.63% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಡಾಲರ್ ಇಂಡೆಕ್ಸ್ 99.02 ನಲ್ಲಿದೆ. USD INR ಇದು ಮೊನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ 92.73 ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸದ್ಯದ ಮಟ್ಟಿಗೆ ಇಂಡಿಕೇಶನ್ ನೆಗೆಟಿವ್ ಇದೆ. ಏಷ್ಯನ್ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಬ್ರೆಂಟ್ ಕ್ರೂಡ್ ಅಲ್ಲಿ 7% ರ್ಯಾಲಿ ಇದೆ. ಮತ್ತೊಮ್ಮೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಲಕ್ಷಣ ಕಾಣ್ತಾ ಇದೆ ಆಸ್ ಆಫ್ ನೌ. ನೋಡೋಣ ಅಂತ ದೊಡ್ಡ ಡೌನ್ ಫಾಲ್ ಬರದೇ ಇರಬಹುದು. ಯಾಕಂದ್ರೆ ಈಗಾಗಲೇ ವರ್ಷನ ನಮ್ಮ ಮಾರ್ಕೆಟ್ ನೋಡ್ಬಿಟ್ಟಿದೆ. ಬಟ್ ಒಂದಷ್ಟು ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಜೊತೆಗೆ 21ನೇ ತಾರೀಕುವರೆಗೂ ಸೀಸ್ ಫೈರ್ ಇದೆ. ಅದ್ರ ಮಧ್ಯೆ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಮತ್ತೆ ಏನಾದ್ರೂ ಮಾತುಕತೆಗಳು ರಿಸ್ಟಾರ್ಟ್ ಆಗ್ತವಾ ಅಥವಾ ಮತ್ತೆ ಏನಾದ್ರೂ ಅಟ್ಯಾಕ್ಸ್ ಶುರುವಾಗುತ್ತವಾ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅದೇ ಕನ್ಸರ್ನ್ ಮೇಲೆನೆ ಕ್ರೂಡ್ ಅಲ್ಲಿ ಈಗಾಗಲೇ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅದಷ್ಟೇ ನಮ್ಮ ಕೈಯಲ್ಲಿರೋದು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.